ಟಾಕ್ಸಿಕ್ ಅಡ್ಡೆಗೆ ಸ್ಟೈಲಿಶ್ ಕ್ವಿನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಯಶ್ ನಟಿಯ ಒಂದು ಸಿನಿಮಾ ಏನಿದೆ ಟಾಕ್ಸಿಕ್ ಸಿನಿಮಾ, ಅದರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಆ ಒಂದು ಚಿತ್ರತಂಡಕ್ಕೆ ಅಥವಾ ಒಂದು ಆ ಟಾಕ್ಸಿಕ್ನ ಅಡ್ಡೆಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕ್ವೀನ್ ಒಬ್ಬರು ಬಂದಿದ್ದಾರೆ ಎನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರತಂಡ ಕೂಡ ಈ ಹಿಂದೆ ಕೂಡ ಒಂದು ಅಪ್ಡೇಟ್ ಬಿಟ್ಟಿತ್ತು. ಯಶ್ ಅವರ ಒಂದು ಲುಕ್ಕನ್ನು ರಿಲೀಸ್ ಮಾಡಿತ್ತು. ಈಗ ಮತ್ತೊಂದು ಅಪ್ಡೇಟನ್ನು ಕೊಡ್ತಾ ಇದೆ ಚಿತ್ರತಂಡ. ಟಾಕ್ಸಿಕ್ ಅಡ್ಡೆಗೆ ಕಾಂತಾರ ಬೆಡಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಶ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಒಂದು ಫೈರ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಬೇರೆ ರೀತಿಯಾಗಿ ರಾಜ ಕುಟುಂಬಕ್ಕೆ ಸೇರಿದಂತಹ ಯುವತಿಯಾಗಿ ಕಾಣಿಸ್ಕೊಂಡಿದ್ರು, ರಾಜಕುಮಾರಿಯಾಗಿ ಕಾಣಿಸ್ಕೊಂಡಿದ್ರು. ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ಬೇರೆ ಲುಕ್ನಲ್ಲಿ ರುಕ್ಮಿಣಿ ವಸಂತ್ ಕಾಣಿಸ್ಕೊಳ್ತಾ ಇದ್ದಾರೆ, ಫೈರ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ ವರ್ಲ್ಡ್ಗೆ ಮೆಲಿಸಾ ಗ್ರಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಗ ಮೆಲಿಸಾ ಫಸ್ಟ್ ಲುಕ್ ನಲ್ಲೇ ಎಲ್ಲರ ಒಂದು ಮನಸ್ಸನ್ನು ಕದೀತಾ ಇದ್ದಾರೆ. ಫ್ಯಾನ್ಸ್ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ ಈ ಲುಕ್ಗೆ. ಆ ರೀತಿಯಾಗಿ ಲುಕ್ ಇದೆ, ನೀವು ನೋಡ್ತಾ ಇರ್ಬೋದು. ಕಾಂತಾರ ಸಿನಿಮಾಕ್ಕೂ ಇಲ್ಲಿರುವಂತಹ ಒಂದು ಪಾತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಒಂದು ಸ್ಟೈಲಿಶ್ ಲುಕ್ ಏನಿದೆ ಎಲ್ಲರ ಒಂದು ಮನಸ್ಸು ಸೆಳೀತಾ ಇದೆ. ಯಶ್ ಅವರ ಒಂದು ಪೋಸ್ಟರ್ ಬಿಟ್ಟಾಗಲೂ ಕೂಡ ಆ ಲುಕ್ ಒಂದು ರೀತಿಯಾಗಿ ಪ್ರೇಕ್ಷಕರಿಗೆ, ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿತ್ತು. ಈಗ ಈ ಒಂದು ಮೆಲಿಸಾ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅವರೇನು ಕಾಣಿಸ್ಕೊಳ್ತಾ ಇದ್ದಾರೆ, ಆ ಲುಕ್ನ ಪೋಸ್ಟರ್ ಕೂಡ ರಿಲೀಸ್ ಮಾಡಿದರೆ, ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದಾರೆ. ಈ ಪಾತ್ರದಲ್ಲಿ ಇನ್ನು ಮುಂದೆ ರುಕ್ಮಿಣಿ ವಸಂತ್ ಮಿಂಚುತ್ತಾರೆ. ಇದೀಗ ಚಿತ್ರತಂಡ ಮೆಲಿಸಾ ಪಾತ್ರವನ್ನು ಪರಿಚಯಿಸಿದ ಜನಕ್ಕೆ ನೋಡಿ ಹೆಂಗೆ ಕಾಣ್ತಾರೆ ಮೆಲಿಸಾ ಅಂತ ಹೇಳಿ. ಕಾಂತಾರದ ಬೆಡಕಿ ರುಕ್ಮಿಣಿ ವಸಂತ್ ಈಗ ಮೆಲಿಸಾ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಟಾಕ್ಸಿಕ್ ಯಶ್ ನಟನೆಯ ಸಿನಿಮಾದಲ್ಲಿ ಬಹು ನಿರೀಕ್ಷಿತ ಚಿತ್ರ ಇದು ಕೂಡ ಪ್ಯಾನ್ ವರ್ಲ್ಡ್ ಸಿನಿಮಾ. ಯಶ್ ಅವರ ಟಾಕ್ಸಿಕ್ ವರ್ಲ್ಡ್ನಲ್ಲಿ ಈಗ ಇವರು ಎಂಟ್ರಿ ಕೊಟ್ಟಿದ್ದಾರೆ. ಮೆಲಿಸಾ ಆಗಿ ಮಿಂಚುತ್ತಾರೆ ರುಕ್ಮಿಣಿ ವಸಂತ್. ಹೆಂಗಿರುತ್ತೆ ಇವರ ಪಾತ್ರ ಏನಿರ್ಬೋದು? ಈ ಹಿಂದೆ KGF ಸಿನಿಮಾದಲ್ಲಿ ಆ ಹೀರೋಯಿನ್ ಏನಿದ್ರು ಅವರು ಕಾಣಿಸ್ಕೊಂಡಂಥ ರೀತಿ ಬೇರೆ ಇತ್ತು. ಈಗ ಈ ಸಿನಿಮಾದಲ್ಲಿ ಇವರಿದ್ದಾರೆ, ಇವರು ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೆಲಿಸಾ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಯಶ್ ಸಿನಿಮಾಗೆ ಅಥವಾ ಆ ಸಿನಿಮಾದ ಬಗ್ಗೆ ಬಹುದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾರ್ಯಾರು ಇರಬಹುದು, ಯಾರ್ಯಾರು ಯಾವ್ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ಲುಕ್ನಲ್ಲಿರ್ತಾರೆ, ಆ ಎಲ್ಲ ಲುಕ್ಗಳನ್ನು ಈಗ ಚಿತ್ರತಂಡ ಒಂದೊಂದೇ ಆಗಿ ರಿಲೀಸ್ ಮಾಡ್ತಾ ಇದೆ. ಯಾಕಂದರೆ ಚಿತ್ರದ ಬಿಡುಗಡೆಯ ಸಮಯ ದಿನದಿಂದ ದಿನಕ್ಕೆ ಕಳೆದಂತೆ ಹತ್ತಿರ ಆಗ್ತಾ ಇರೋದ್ರಿಂದ ಚಿತ್ರತಂಡ ಈ ರೀತಿಯಾಗಿ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದೆ. ಈ ಒಂದು ಸ್ಟೈಲಿಶ್ ಲುಕ್ ಏನಿದೆ ಎಲ್ಲರ ಒಂದು ಮನಸ್ಸು ಸೆಳೀತಾ ಇದೆ. ಯಶ್ ಅವರ ಒಂದು ಪೋಸ್ಟರ್ ಬಿಟ್ಟಾಗಲೂ ಕೂಡ ಆ ಲುಕ್ ಒಂದು ರೀತಿಯಾಗಿ ಪ್ರೇಕ್ಷಕರಿಗೆ, ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿತ್ತು. ಈಗ ಈ ಒಂದು ಮೆಲಿಸಾ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅವರೇನು ಕಾಣಿಸ್ಕೊಳ್ತಾ ಇದ್ದಾರೆ, ಆ ಲುಕ್ನ ಪೋಸ್ಟರ್ ಕೂಡ ರಿಲೀಸ್ ಮಾಡಿದರೆ, ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದಾರೆ. ಈ ಪಾತ್ರದಲ್ಲಿ ಇನ್ನು ಮುಂದೆ ರುಕ್ಮಿಣಿ ವಸಂತ್ ಮಿಂಚುತ್ತಾರೆ. ಇದೀಗ ಚಿತ್ರತಂಡ ಮೆಲಿಸಾ ಪಾತ್ರವನ್ನು ಪರಿಚಯಿಸಿದ ಜನಕ್ಕೆ ನೋಡಿ ಹೆಂಗೆ ಕಾಣ್ತಾರೆ ಮೆಲಿಸಾ ಅಂತ ಹೇಳಿ. ಕಾಂತಾರದ ಬೆಡಕಿ ರುಕ್ಮಿಣಿ ವಸಂತ್ ಈಗ ಮೆಲಿಸಾ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಟಾಕ್ಸಿಕ್ ಯಶ್ ನಟನೆಯ ಸಿನಿಮಾದಲ್ಲಿ ಬಹು ನಿರೀಕ್ಷಿತ ಚಿತ್ರ ಇದು ಕೂಡ ಪ್ಯಾನ್ ವರ್ಲ್ಡ್ ಸಿನಿಮಾ. ಯಶ್ ಅವರ ಟಾಕ್ಸಿಕ್ ವರ್ಲ್ಡ್ನಲ್ಲಿ ಈಗ ಇವರು ಎಂಟ್ರಿ ಕೊಟ್ಟಿದ್ದಾರೆ. ಮೆಲಿಸಾ ಆಗಿ ಮಿಂಚುತ್ತಾರೆ ರುಕ್ಮಿಣಿ ವಸಂತ್. ಹೆಂಗಿರುತ್ತೆ ಇವರ ಪಾತ್ರ ಏನಿರ್ಬೋದು? ಈ ಹಿಂದೆ KGF ಸಿನಿಮಾದಲ್ಲಿ ಆ ಹೀರೋಯಿನ್ ಏನಿದ್ರು ಅವರು ಕಾಣಿಸ್ಕೊಂಡಂಥ ರೀತಿ ಬೇರೆ ಇತ್ತು. ಈಗ ಈ ಸಿನಿಮಾದಲ್ಲಿ ಇವರಿದ್ದಾರೆ, ಇವರು ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೆಲಿಸಾ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಯಶ್ ಸಿನಿಮಾಗೆ ಅಥವಾ ಆ ಸಿನಿಮಾದ ಬಗ್ಗೆ ಬಹುದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾರ್ಯಾರು ಇರಬಹುದು, ಯಾರ್ಯಾರು ಯಾವ್ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ಲುಕ್ನಲ್ಲಿರ್ತಾರೆ, ಆ ಎಲ್ಲ ಲುಕ್ಗಳನ್ನು ಈಗ ಚಿತ್ರತಂಡ ಒಂದೊಂದೇ ಆಗಿ ರಿಲೀಸ್ ಮಾಡ್ತಾ ಇದೆ. ಯಾಕಂದರೆ ಚಿತ್ರದ ಬಿಡುಗಡೆಯ ಸಮಯ ದಿನದಿಂದ ದಿನಕ್ಕೆ ಕಳೆದಂತೆ ಹತ್ತಿರ ಆಗ್ತಾ ಇರೋದ್ರಿಂದ ಚಿತ್ರತಂಡ ಈ ರೀತಿಯಾಗಿ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.